ಒಂದು ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಶಾಸಕರು, ಒಂದು ಕ್ಷೇತ್ರದ ಬಗ್ಗೆ ಚಿಂತನೆ ಇಲ್ಲ, ಒಂದು ಗ್ರಾಮೀಣ ಬಗ್ಗೆ ಚಿಂತನೆ ಇಲ್ಲ. ಶಿರಟ್ಟಿಯಲ್ಲಿ ಎಷ್ಟು ಹೋರಾಟಗಾರರು, ಕನ್ನಡಪರ ಹೋರಾಟಗಾರರು, ಎಲ್ಲ ಚಿಂತಕರು APMC ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ದಯವಿಟ್ಟು ಅದನ್ನು ಮಾಡ್ರಿ ಶಾಸಕರ. ಯಾವುದೇ ಇದ್ರ ತಗೊಂಡು ಹೋಗಿ ಜೂಜಾಟ ಆಡೋದು, ಓಶಿ ಆಡೋದು, ಮಟ್ಕ ಆಡೋದು, ಅಂತರ್ ಬೆಂಬಲಿಂದ ನೀವು ಒಬ್ಬ ಶಾಸಕನ ಅನ್ನೋದು ನಮ್ಗೆ ನಾಚಿಕೆ ಆಗಿರೋ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳೋದು ಬಯಸ್ತೀನಿ. ಒಂದು ಯಾವ ಒಳ್ಳೆ ಕಟ್ಟಡ ತಂದು ಒಂದು ಯುವಕರಿಗೆ ಕ್ಷೇತ್ರದಲ್ಲಿ ಕೆಲಸ ಕೊಡಬೇಕು ಮನೋಭಾವನೆ ಎಲ್ಲರಲ್ಲಿ ಅಂತದ್ದು ಯಾವುದೇ ಹೋಗಿ ಹೇಳ್ರಿ. ಆ ಪೊಲೀಸ್ ಇಲಾಖೆ ಮಾಡಿದ ಕೆಲಸಗಳನ್ನ ಅದು ಗಡಿಸಕ್ಕೆ ಹೋಗ್ತೀರಂದ್ರ ಇದು ನಾಚಿಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ದಯವಿಟ್ಟು ಈ ಕ್ಷೇತ್ರದ ಶಾಸಕರು ಮುಂದೆ ಇದೇ ರೀತಿ ನಡೆದ ದಲಿತ ಸಂಘಟನೆ ಪ್ರತಿ ಕೇರಿ ಊರಲ್ಲಿ ಎದ್ದು ನಿಮ್ಮ ವಿರುದ್ಧ ಇನ್ನು ಪ್ರತಿಭಟನೆ ಮಾಡ್ಲಿಕ್ಕೆ ನೀವು ದಾರಿ ಮಾಡಿಕೊಟ್ಟಾಗುತ್ತೆ. ದಯವಿಟ್ಟು ಎಚ್ಚರವಾಗಿರಿ. ಕ್ಷೇತ್ರದ ಒಳಗ ಒಂದೇ ಜಾತಿಯವರು ನಿಮ್ಗೆ ಓಟ್ ಹಾಕಿಲ್ಲ, ಎಲ್ಲಾ ಜಾತಿಯವರು ಎಲ್ಲಾ ಕ್ಷೇತ್ರ ನಮ್ಮ ಶೆಟ್ಟಿ ಮತ್ತು ಮುಂಡ್ರಿ ಕ್ಷೇತ್ರದ ಎರಡೂ ಕ್ಷೇತ್ರದ ಎಲ್ಲಾ ಸಮಾಜದವರು ಓಟ್ ಹಾಕಿದ್ದಾರೆ. ದಯವಿಟ್ಟು ಫಸ್ಟ್ ಮನವಣಿಕೆ ಮಾಡ್ಕೋಬೇಕು. ನೀವು ಇದು ಒಂದೇ ಜಾತಿಗೆ ನೀವು ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗೈತಿ, ಬಂಜಾರ ಸಮಾಜಕ್ಕೆ ನೋವು ಆಗೈತಿ ಅಂತೇಳಿ ಬಂಜಾರ ಸಮಾಜದ ಒತ್ತಿ ಇಟ್ಕೊಂಡು ನೀವು ಅಲ್ಲಿ ಕೊಡ್ತಿರಲ್ಲ. ಇಲ್ಲಿ ಕ್ಷೇತ್ರದವರು ಉಪ್ಪು ಓಟ್ ಹಾಕ್ಯಾರ, ನಿಮ್ಗೆ ಬಂಜಾರ ಸಮಾಜ ಒಂದು ಹಾಕಿಲ್ಲ. ನೀವು ಡಾಕ್ಟರ್ ಆಗಿ ಒಬ್ಬರು ಈ ಬಂದಾಗ ಏನಿತ್ತು ಹೆಂಗಿದ್ರಿ ಅನ್ನೋದು ಫಸ್ಟ್ ಅರಿವು ಉಟ್ಕೋರಿ. ಅದನ್ನ ಇದು ಬೆಂಬಲ ನೀಡಿದ್ರೆ ನಾವು ಅದೀವಿ, ನಿಮ್ ಜೊತೆಗೆ ನಡೆದೀವಿ, ನಿಮ್ ಜೊತೆಗೆ ಹೆಜ್ಜೆ ಹಾಕಿವಿ. ರಸ್ತೆ ಸರಿ ಇರ್ಬೇಕಂದ್ರೆ ಅದಕ್ಕೆಲ್ಲ ಏನ್ ಮಾಡ್ಬೇಕು, ಶಾಸಕರ ಅನುದಾನ ತರಬೇಕು. ಆ ಕೆಲಸ ಮಾಡೋದು ಬಿಟ್ಟು ಇಷ್ಟಬೇಕಾದ್ರೆ ಅವೆಲ್ಲ ಇದನ್ನು ಮಾಡಿದೆ, ಕಳು ಮಾಡಿದೆ, ಅವ್ರು ಮಾಡಿದೆ, ಇದು ಮಾಡಿದೆ ಅಂತೇಳಿ ಅವ್ರಿಗೆ ಹೋಗಿ ಬೆಂಬಲ ನೀಡಾಕಂತಾರೆ. ನಮಗೆಲ್ಲ ಈ ಕ್ಷೇತ್ರದಾಗ ನಗಾಕಂತಾರೆ. ನೀವು ನೋಡಿ. ನಮಸ್ಕಾರ. ಏನು ಇವತ್ತು ಶಿರಟ್ಟಿ ತಾಲೂಕಿನಲ್ಲಿ ನಡೀತಿರುವುದು ಶ್ರೀ ಡಾಕ್ಟರ್ ಚಂದ್ರಲಮಣಿ ಅವರು ಶಿರಟ್ಟಿ ಪಟ್ಟಣ ಪೊಲೀಸ್ ಇಲಾಖೆ ಹತ್ರ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಈ ಬೆಳಗಿನ ನಿನ್ನೆ ನೈಟಿಂದ ಹಮ್ಮಿಕೊಂಡಿರೋದ್ರಿಂದ ಕ್ಷೇತ್ರದಲ್ಲಿ ಸಂದೇಶ ಬೇರೆ ಹೊರಟಿದೆ. ಏನಂತ ಹೊರಟಿದೆ ಅಂದರೆ, ಇವತ್ತಿನ ಯುವಕರು ಎಲ್ಲ ಹಾಗಾದ್ರೆ ಸ್ಥಳೀಯ ಶಾಸಕರು ಹೋಗಿ ಠಾಣೆ ಹತ್ರ ಒಂದು ಜೂಜಾಟ ಆಡೋರ ಪರವಾಗಿ ನಿಂತ್ಕೊಂಡು ಬೆಂಬಲ ನೀಡಲಿಕ್ಕಂತಾರಂದ್ರ ಹಾಗಾದ್ರೆ ನಮ್ಮಿಂದ ನಾವಿನ ಬಳಕ ಆ ವೃತ್ತಿಯಲ್ಲಿ ಇಳಿಯೋಣ ಒಂದು ವಿಚಾರ ಕ್ಷೇತ್ರದಲ್ಲಿ ಯುವಕರಲ್ಲಿ ಮೂಡಾಕುತ್ತೆ ಅಂತ ನನ್ನ ಭಾವನೆ. ಯಾಕಂದ್ರೆ ಒಂದು ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಶಾಸಕರು, ಒಂದು ಕ್ಷೇತ್ರದ ಬಗ್ಗೆ ಚಿಂತನೆ ಇಲ್ಲ, ಒಂದು ಗ್ರಾಮೀಣ ಬಗ್ಗೆ ಚಿಂತನೆ ಇಲ್ಲ. ಶಿರಟ್ಟಿಯಲ್ಲಿ ಎಷ್ಟು ಹೋರಾಟಗಾರರು, ಕನ್ನಡಪರ ಹೋರಾಟಗಾರರು, ಎಲ್ಲ ಚಿಂತಕರು APMC ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ದಯವಿಟ್ಟು ಅದನ್ನು ಮಾಡ್ರಿ ಶಾಸಕರ. ಯಾವುದೇ ಇದ್ರ ತಗೊಂಡು ಹೋಗಿ ಜೂಜಾಟ ಆಡೋದು, ಓಶಿ ಆಡೋದು, ಮಟ್ಕ ಆಡೋದು, ಅಂತರ್ ಬೆಂಬಲಿಂದ ನೀವು ಒಬ್ಬ ಶಾಸಕನ ಅನ್ನೋದು ನಮ್ಗೆ ನಾಚಿಕೆ ಆಗಿರೋ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳೋದು ಬಯಸ್ತೀನಿ. ಯಾಕಂದ್ರೆ ಈ ಏನಾಗಿಬಿಡ್ತದೆ ಕ್ಷೇತ್ರದಲ್ಲಿ ಈ ಜಾತಿ ಹತ್ಕೊಂತಿದ್ದು ಕ್ಷೇತ್ರ ಹದಿಗೆಟ್ಟು ಹೋಗ್ಬಿಡತ್ತೆ. ಇಲ್ಲಿ ನಡೀತಿರೋದು ಶಾಸಕರ ಆಡಳಿತದಿಂದ ಈ ರೀತಿ ಗಲ್ಬೆ ಇವೆಲ್ಲ ಸಮಸ್ಯೆಗಳನ್ನು ಉಂಟಾಗ್ತಿರೋದು ಶಾಸಕರಿಂದ ನಾನು ನೇರವಾಗಿ ಒಂದು ಪ್ರಶ್ನೆ. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಹಿಂದುಳಿದ ಕ್ಷೇತ್ರ ಅಂತ ಅನಿಸ್ಕೊಂಡ್ಬಿಟ್ಟೈತಿ. 20 ವರ್ಷ ಆಯ್ತು ಈ ಕ್ಷೇತ್ರದ ಒಂದು ದಿನಕ್ಕೂ ಯಾವ ಊರಾಗಲಿ ಯಾವ ಕ್ಷೇತ್ರ ಆಗಲಿ ನಮ್ಮ ಗ್ರಾಮಗಳಲ್ಲಿ ಯಾವುದೇ ಒಂದು ಬದಲಾವಣೆ ಆಗ್ತಲ್ಲ. ಯುವಕರು ವಲಸೆ ಹೊಂಟಾರ, ಗೋವಾ ಪುತ್ತೂರು ಅಂತ ಹೊಂಟಾರ, ಅವ್ರಿಗೆ ಹುದ್ದೆ ಸಿಗ್ತಲ್ಲ. ಇವತ್ತು ಸಾಕಷ್ಟು BA ಮಾಡಿದ್ರೆ ಹುಡುಗರ ಅವ್ರಿಗೆ ದಾರಿ ಸಿಗ್ತಲ್ಲ. ಅದ್ರ ಕಡೆ ಗಮನ ಇಲ್ಲ. ಒಂದು ಯಾವ ಒಳ್ಳೆ ಕಟ್ಟಡ ತಂದು ಒಂದು ಯುವಕರಿಗೆ ಕ್ಷೇತ್ರದಲ್ಲಿ ಕೆಲಸ ಕೊಡಬೇಕು ಮನೋಭಾವನೆ ಎಲ್ಲರಲ್ಲಿ ಅಂತದ್ದು ಯಾವುದೇ ಹೋಗಿ ಹೇಳ್ರಿ. ಆ ಪೊಲೀಸ್ ಇಲಾಖೆ ಮಾಡಿದ ಕೆಲಸಗಳನ್ನ ಅದು ಗಡಿಸಕ್ಕೆ ಹೋಗ್ತೀರಂದ್ರ ಇದು ನಾಚಿಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ದಯವಿಟ್ಟು ಈ ಕ್ಷೇತ್ರದ ಶಾಸಕರು ಮುಂದೆ ಇದೇ ರೀತಿ ನಡೆದ ದಲಿತ ಸಂಘಟನೆ ಪ್ರತಿ ಕೇರಿ ಊರಲ್ಲಿ ಎದ್ದು ನಿಮ್ಮ ವಿರುದ್ಧ ಇನ್ನು ಪ್ರತಿಭಟನೆ ಮಾಡ್ಲಿಕ್ಕೆ ನೀವು ದಾರಿ ಮಾಡಿಕೊಟ್ಟಾಗುತ್ತೆ. ದಯವಿಟ್ಟು ಎಚ್ಚರವಾಗಿರಿ. ಅದರಲ್ಲಿ ಈಗ ಪೊಲೀಸ್ ಇಲಾಖೆಯಲ್ಲಿ ಅವರು ಡಕಾಯತ್ತಾಗಿರ್ಬೋದು, ಕಳ್ಳರಾಗಿರ್ಬೋದು, ಗುಟ್ಕಾ ಮಟ್ಕ ಇಸ್ಬೇಟ್ ಆಡೋರು, ಜುಜಾಟ್ ಆಡೋಣ ಎಲ್ಲ ಹಿಡಿಯುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡುತ್ತೆ. ಆ ರೀತಿ ಒಳಗ ಈರಾಪುರಿ ಸಾಹೇಬರು ಕೂಡ ಅವರು ಪ್ರಮುಖವಾಗಿ ಅವ್ರನ್ನ ಬಂಧಿಸಿದ್ದಾರೆ, ಮತ್ತು ಅವರು ಕೂಡ ಹಿಡಿದಿದ್ದಾರೆ. ಆ ರೀತಿ ಮಾಡೋದು ತಪ್ಪ ಅಂತೇಳಿ ಅವ್ರ ಕರ್ತವ್ಯ ಕಾನೂನಲ್ಲಿ ಏನ್ ಮಾಡ್ಬೇಕು ಅದು ಮಾಡಿದ್ದಾರೆ. ಅದನ್ನ ನೀವು ದಯವಿಟ್ಟು ಅದನ್ನ ಕಣ್ಸಕ್ಕೆ ಬೆಂಬಲ ಮಾಡ್ಲಿಕ್ಕೆ ಕೊಟ್ಟಿದ್ರೆ ತಾವು ಇದು ಸೂಕ್ತ ಅಲ್ಲ ಶಾಸಕರೇ. ದಯವಿಟ್ಟು ನೀವೇನಾರ ಅಲ್ಲಿ ಮುಂದೆ ಇದೇ ರೀತಿ ನೀವು ಮಾಡ್ಲಿಕ್ಕೆ ಕುಂತ್ರೆ ಸರಿ ಕಾಣಲ್ಲ. ಕ್ಷೇತ್ರದ ಒಳಗ ಒಂದೇ ಜಾತಿಯವರು ನಿಮ್ಗೆ ಓಟ್ ಹಾಕಿಲ್ಲ, ಎಲ್ಲಾ ಜಾತಿಯವರು ಎಲ್ಲಾ ಕ್ಷೇತ್ರ ನಮ್ಮ ಶೆಟ್ಟಿ ಮತ್ತು ಮುಂಡ್ರಿ ಕ್ಷೇತ್ರದ ಎರಡೂ ಕ್ಷೇತ್ರದ ಎಲ್ಲಾ ಸಮಾಜದವರು ಓಟ್ ಹಾಕಿದ್ದಾರೆ. ದಯವಿಟ್ಟು ಫಸ್ಟ್ ಮನವಣಿಕೆ ಮಾಡ್ಕೋಬೇಕು. ನೀವು ಇದು ಒಂದೇ ಜಾತಿಗೆ ನೀವು ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗೈತಿ, ಬಂಜಾರ ಸಮಾಜಕ್ಕೆ ನೋವು ಆಗೈತಿ ಅಂತೇಳಿ ಬಂಜಾರ ಸಮಾಜದ ಒತ್ತಿ ಇಟ್ಕೊಂಡು ನೀವು ಅಲ್ಲಿ ಕುಂತಿರಲ್ಲ.
ಇಲ್ಲಿ ಕ್ಷೇತ್ರದವರು ಉಪ್ಪು ಓಟ್ ಹಾಕ್ಯಾರ, ನಿಮ್ಗೆ ಪಂಚಾಯತ್ ಸಮಾಜ ಅಂತ ಹಾಕಿಲ್ಲ. ಶಾಸಕ ನೀವು ಡಾಕ್ಟರ್ ಆಗಿ ಒಬ್ರು ಇಲ್ಲಿ ಬಂದಾಗ ಏನಿತ್ತು ಹೆಂಗಿದ್ರಿ ಅನ್ನೋದು ಫಸ್ಟ್ ಅರು ಹುಡ್ಕೋರಿ. ಅದನ್ನ ಇದು ಬೆಂಬಲ ನೀಡಿದ್ರೆ ನಾವು ಅದೀವಿ, ನಿಮ್ ಜೊತೆಗೆ ನಡೆದೀವಿ, ನಿಮ್ ಜೊತೆಗೆ ಹೆಜ್ಜೆ ಹಾಕಿವಿ. ಅದನ್ನ ಫಸ್ಟ್ ಅದು ಕಲ್ಕೋರಿ. ಫಸ್ಟ್ ಒಳ್ಳ ಹೋಗೋದು PSI ಈರಪ್ಪ ರೀತಿಯವ್ರಿಗೆ ಹೋಗೋದು, ಟಾರ್ಚರ್ ಕೊಡೋದು, ಇದೇನ್ರಿ ಇದು ನಿಮ್ಮದು ಸಿಗ್ಲಿ ವಿಚಾರ ಕ್ಷೇತ್ರದಾಗ? ದಯವಿಟ್ಟು ನೀವು ಡಾಕ್ಟರ್ ಆಗಿ ನೀವು ತಿಳುವಳಿಕೆ ಇಟ್ಕೊಂಡು ನೀವು ಈ ತರ ಯಾಕೆ ಹುಡುಗ ಕೂತೀರಿ ಅನ್ನೋದು ನಮ್ಗೆ ಅರ್ಥ ಆಗ್ತಲ್ಲ. ದಯವಿಟ್ಟು ಕ್ಷೇತ್ರದ ಸಂದೇಶ ಏನ್ ನೀಡಲಿಕ್ಕೆ ಕೂತಿರೋ ಗೊತ್ತಾಗ್ತಲ್ಲ. ದಯವಿಟ್ಟು ಇದು ಮುಂದುವರಿದ್ರೆ ಬಹಳ ಕ್ಷೇತ್ರದಾಗ ಮುಂದೆ ತಪ್ಪಲ್ಲಿ ಸಿಗ್ತೀರ ಅನ್ನೋ ಒಂದು ಮನೋಭಾವನೆ ಐತಿ ಅಲ್ರಿ. ಒಂದು ಚಿಂತನೆ ಇಲ್ಲ, ರೈತರ ಪರ ಚಿಂತನೆ ಇಲ್ಲ, ಮತ್ತು ಒಳ್ಳೆ ಮಹಿಳೆಯರ ಮೇಲೆ ಚಿಂತನೆ ಇಲ್ಲ, ಮಹಿಳೆ ಯುವಕರ ಸ್ಟೂಡೆಂಟ್ ಮೇಲೆ ಚಿಂತನೆ ಇಲ್ಲ ಅಲ್ರಿ. ಗ್ರಾಮಗಳಲ್ಲಿ ಎಷ್ಟೋ ತರದ ರಸ್ತೆಗಳಿಲ್ಲ, ರಸ್ತೆಯಲ್ಲಿ ಬಸ್ ಹೋಗ್ತಾ ಇಲ್ಲ. ಡಿಪೋದಲ್ಲಿ ಹೇಳ್ತಾರೆ ಏನ್ರಿ ಬಸ್ ಹೋಗಿ ಕಳಿಸ್ಬೇಕಂದ್ರೆ ಅಲ್ಲೆಲ್ಲ ರಸ್ತೆ ಸರಿ ಇಲ್ಲ. ರಸ್ತೆ ಸರಿ ಇರ್ಬೇಕಂದ್ರೆ ಅದಕ್ಕೆಲ್ಲ ಏನ್ ಮಾಡ್ಬೇಕು? ಶಾಸಕರ ಅನುದಾನ ತರಬೇಕು. ಆ ಕೆಲಸ ಮಾಡೋದು ಬಿಟ್ಟು ಇಶ್ವೇಟಾರನ್ನೇ ಅವೆಲ್ಲ ಇದನ್ನ ಮಾಡಿದೆ, ಕಳು ಮಾಡಿದೆ, ಅವ್ರು ಮಾಡಿದೆ, ಇದು ಮಾಡಿದೆ ಅಂತೇಳಿ ಅವ್ರಿಗೆ ಹೋಗಿ ಬೆಂಬಲ ನೀಡಾಕತ್ತೀರಿ. ನಮ್ಗೆಲ್ಲ ಈ ಕ್ಷೇತ್ರದಾಗ ನಗಾಕತ್ತೀರಿ. ನೀವು ನೋಡಿ ಏನು ಆಯ್ಕೆ ಮಾಡಿದ್ವಿ, ನೀವು ಶಾಲೆನೂ ಆಯ್ಕೆ ಮಾಡಿವೋ ಇನ್ನೊಬ್ಬನ ಆಯ್ಕೆ ಮಾಡಿ ಅನ್ನೋದು ತಪ್ಪಿಸಿದಲ್ಲಿ ಅವ್ರ ಕ್ಷೇತ್ರದಾಗ. ದಯವಿಟ್ಟು ಈ ರೀತಿ ಮುಂದೆ ಏನೋ ಈ ರೀತಿ ನಡೆದ್ರೆ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಬೇಕು ನೀವು. ದಯವಿಟ್ಟು SP ಸಾಹೇಬರು ದಯವಿಟ್ಟು ಈ ರೀತಿ ಕ್ರಮ ಅಂತ ಈರಪ್ಪ ರೀತಿ ಸಾಹೇಬ್ರನ್ನ ನೀವೇನಾರ ಕ್ರಮ ತಗೊಂಡ್ರೆ ನಮ್ಮದು ದಲಿತ ಸಂಘಟನೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಇದ್ದೀವಿ, ಪ್ರತಿ ಹಳ್ಳಿಯಲ್ಲಿ ಇದ್ದೀವಿ. ಇನ್ನು ಬಂದು ಪೊಲೀಸ್ ಇಲಾಖೆ ಜೊತೆ ನಾವು ನಿಲ್ತೀವಿ, ಪ್ರತಿ ಇಲಾಖೆ ಜೊತೆ ನಿಲ್ತೀವಿ. ಈ ರೀತಿ ಅಧಿಕಾರಿಗಳನ್ನ ಈ ರೀತಿ ಇವರು ಟಾರ್ಚರ್ ಕೊಡೋದು ಮಾಡಾಕಂತಾರ ಬಳಕ ಈ ಶಾಸಕರಾಗಿ ಕೆಲಸ ಮಾಡಾಕಂತಿಲ್ಲ. ಇವರು ಒಬ್ರು ಕ್ಷೇತ್ರದಾಗ ಎಲ್ಲಾ ಕ್ಷೇತ್ರದಾಗ ಕೆಲಸ ಮಾಡೋ MLAಗಳು ಎಷ್ಟೋ ಜನ ಅದ್ರ. ಯಾಕೆ ಪಾತ್ರ ಶಾಸಕರು ಯಾಕಿಲ್ಲ, ನಮ್ಮ ಶಾಸಕರು ಈ ತರ ಯಾಕೆ ಮಾಡಕ್ ನಮ್ಗೊಂದು ಬಹಳ ಚಿಂತನೆ ಆಗ್ಬಿಡತ್ತಿ. ಆ ಸಂದರ್ಭದಲ್ಲಿ ಇವ್ರು ಹೋಗೋದು ಆ ಇಲಾಖೆ ಈ ಇಲಾಖೆ ವರ್ಗಾವಣೆ ಮಾಡೋದು, ಕಳ್ಸೋದು, ಈ ರೀತಿ ಮಾಡಾಕಂತಾರ. ದಯವಿಟ್ಟು ಇದೆಲ್ಲ ಮಾಡಬಾರ್ದು. SP ಸಾಹೇಬರು ಈ ದಯವಿಟ್ಟು ಸೀರಿಯಸ್ ತಗೊಂಡು ಮುಂದಿನ ಕ್ರಮ ಏನು ತಗೋಬೇಕು ಅದು ತಗೋಬೇಕನ್ನ ನಾನು ಈ ಮಾತಲ್ಲಿ ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್, ನೇರ ನುಡಿ ಸಮಾಜಮುಖಿ.